ಕಾರ್ತಿಕ್ ಮಾಸದಲ್ಲಿ ಚಿಕನ್ ಮಟನ್ ತಿಂದಿರೋ ಕಾರಣಕ್ಕೆ ತಿಂಗ್ಳಾನ್ಗಟ್ಲೆಯಿಂದ ಕಾರ್ನರಲ್ಲಿ ಬಿದ್ದಿರೋ ಸೋಯಾ ಚಂಕ್ಸ್ ಸಖತ್ ಹೆಲ್ಪಿಗೆ ಬರುತ್ತೆ. ನನ್ನ ಗಂಡ ಅಂತೂ ಇದನ್ನ ತಿನ್ಬಿಟ್ಟು ಫುಲ್ ಫ್ಲಾಟ್ ಆಗ್ಬಿಟ್ರು. ಮತ್ತೆ ನಮ್ಮ ಅತ್ತೆ ಅಂತೂ ಈ ರೀಲ್ನ ನೋಡ್ಬಿಟ್ಟು ಪಕ್ಕ ಮನೆಗೆ ಬಂದಾಗ ಅದನ್ನೇ ಮಾಡ್ಕೊಡು ಅಂತ ಕೇಳ್ತಾರೆ. ರಿಯಾಲಿಟಿ ಏನಂದ್ರೆ ಏನೋ ಮಾಡಕ್ ಹೋದೆ, ಇನ್ನೇನೋ ಆಗ್ಬಿಟ್ಟು ಸೂಪರ್ ಹಿಟ್ ಆಗ್ಬಿಡ್ತು. ಆಕ್ಚುಲ್ ಆಗಿ ನಾನು ನಾರ್ಮಲ್ ಬಾತ್ ಮಸಾಲೆ ಹಾಕಕ್ಕಂತ ಹೋದೆ, ಆದ್ರೆ ಏನ್ ಮಾಡೋದು ಟೊಮೊಟೊ ಖಾಲಿ ಆಗ್ಬಿಟ್ಟಿತ್ತು. ಅರ್ಧ ಅಡುಗೆ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಟೊಮ್ಯಾಟೊ ಇಲ್ಲ ಅಂತ. ಈ ಬ್ಲಾಕ್ ಕಲರ್ ಹೂವಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮತ್ತೆ ತಂದಿಟ್ಟಿದ್ರು. ನಾನ್ ವೆಜ್ ಯೂಶಲ್ ಯೂಸ್ ಮಾಡ್ತೀವಿ ಅದನ್ನ ಒಗ್ಗರಣೆಗೆ ಅಂತ. ಅದನ್ನ ನಾನು ನಮ್ಮ ವೆಜ್ ಸೋಯಾ ಪುಲಾವ್ಗೆ ಅಂತ ಹಾಕ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇದ್ರದ್ದು ಹೆಸರೇನಂತ ಕೇಳಕ್ಕೆ ನಮ್ಮ ಮತ್ತೆ ಕಾಲ್ ಮಾಡಿದೆ, ನಿಮ್ಗೂ ಗೊತ್ತಾಗ್ಲಿ ಅಂತ. ಆದ್ರೆ ಏನ್ ಮಾಡೋದು, ನಮ್ಮ ಮತ್ತೆ ಕಾಲ್ ಎತ್ತಿರ್ಲಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ಡಯಟ್ ಕಾನ್ಶಿಯಸ್ ಇದ್ರೆ ಅಂಡ್ ನಾರ್ಮಲ್ ಡಯಟ್ ಫುಡ್ಗಳು ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಈ ತರ ಸೌತ್ ಇಂಡಿಯನ್ ಟಚ್ ಕೊಟ್ಕೊಂಡು ತಿಂದ್ರೆ ಹೈ ಪ್ರೋಟೀನ್ ಗೋಲ್ಸ್ ಕೂಡ ಅಚೀವ್ ಆಗುತ್ತೆ. ಅಷ್ಟೇ ಅಲ್ಲ, ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಬರೀ 10 ಮಿನಿಟ್ಸ್ ಅಲ್ಲಿ ಆಗಂತ ಕೆಲಸ ಇದೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ರೆ ಆಗೋಗುತ್ತೆ ಒಂದ್ 3 ವಿಷಲ್ಗೆ. ಈ ರೀಲ್ನ ನಿಮ್ ಹೆಲ್ತ್ ಕಾನ್ಶಿಯಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಲ್ಲ ನೀವೇ ಅಡುಗೆ ಮಾಡೋರಾಗಿದ್ರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ರೆಸಿಪಿ ಕ್ಯಾಪ್ಷನ್ ಅಲ್ಲಿ ಹಾಕಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಮತ್ತಷ್ಟು ರೆಸಿಪಿಗಾಗಿ ನಾನು ಫಾಲೋ ಮಾಡೋದು ಮರಿಬೇಡಿ.